ಬೈ ಎಲೆಕ್ಷನ್ ಕಡೆ ನಮ್ಮ ನಾಯಕರು ಬಹಳ ಗಮನ ಕೊಡ್ತಾ ಇದ್ದಾರೆ. ಆದರೆ ಸ್ಥಳೀಯ ಚುನಾವಣೆ ಅವರಿಗೆ ಬೇಕಾಗಿಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತದೆ. ಕೇವಲ ಅವರ ಮನಸ್ಸಿನಲ್ಲಿರೋದು ದಾವಣಗೆರೆ ಕ್ಷೇತ್ರ ಗೆಲ್ಲಬೇಕು, ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲಬೇಕು. ಆದರೆ ಸ್ಥಳೀಯ ಚುನಾವಣೆಗಳು ಯಾಕೆ ಅವರ ಗಮನಕ್ಕಿಲ್ಲ? ಮೀಸಲಾತಿ ಹೆಸರಲ್ಲಿ ಕಾಲಹರಣ ಮಾಡ್ತಾ ಇದ್ದ ಸರ್ಕಾರ ಹಾಗಾದ್ರೆ ಹೈಕೋರ್ಟ್ ಮುಂದೆ 3 ತಿಂಗಳ ಕಾಲಾವಕಾಶವನ್ನ ಕೇಳಿದ್ರು. ಸದಸ್ಯರ ಸಂಖ್ಯೆ ನಿಗದಿಗೆ ಬೇಕಂತೆ 4 ವಾರಗಳ ಸಮಯ. ಜಿಲ್ಲಾ ತಾಲೂಕು ಪಂಚಾಯಿತಿಯ ಬೆನ್ನಲ್ಲೇಗ ಒಂದು ಚುನಾವಣೆಯನ್ನ ಮುಂದೂಡಲು ಸಾವಿರ ನೆಪವನ್ನ ಹುಡುಕ್ತಾ ಇದ್ದ. ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ನಡೆಸಲು ಸರ್ಕಾರಕ್ಕೆ ಮನಸ್ಸಿಲ್ವಾ? ಹಾಗಾದ್ರೆ ಗ್ರಾಮ ಪಂಚಾಯಿತಿ ಸಮರಕ್ಕೆ ಈಗ ಮತ್ತೆ ಬಿತ್ತು ಸರ್ಕಾರಿ ಅಡೆತಡೆ. ಗ್ರಾಮ ಪಂಚಾಯಿತಿಯಿಂದ ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ನಿಮಗೆ ಗ್ರಾಮ ಪಂಚಾಯಿತಿ ಅವಶ್ಯಕತೆ ಇಲ್ವಾ? ಕೇವಲ ನಿಮಗೆ ಬಾಗಲಕೋಟೆಯನ್ನ ಗೆಲ್ಲಬೇಕು, ದಾವಣಗೆರೆ ಕ್ಷೇತ್ರವನ್ನ ಗೆಲ್ಲಬೇಕು. ಈ 2 ಕ್ಷೇತ್ರಗಳು ಬಿಟ್ಟು ಬೇರೆ ಯಾವುದೇ ಕ್ಷೇತ್ರಗಳು ಕೂಡ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಈ ಮೀಸಲಾತಿ ಹೆಸರಲ್ಲಿ ಇಷ್ಟೋ ದಿನ ಸರ್ಕಾರ ಕಾಲಹರಣ ಮಾಡ್ತಾ ಇತ್ತು, ಈಗೂ ಕೂಡ ಅದನ್ನೇ ಮಾಡ್ತಾ ಇದ್ದೀರಾ? ಅದನ್ನ ಹೊರತುಪಡಿಸಿ ಬೇರೆ ಏನ್ ಮಾಡ್ತಾ ಇದ್ದೀರಾ? ವಸ್ತುಸ್ಥಿತಿ ವರದಿ ದಾಖಲಿಸಿಕೊಂಡು ವಿಚಾರಣೆ ಮುಂದೂಡಿಕೆ. ಏಪ್ರಿಲ್ 29ಕ್ಕೆ ವಿಚಾರಣೆಯನ್ನ ಮುಂದೂಡಿದ ಕೋರ್ಟ್. ನಗರ ಸ್ಥಳೀಯ ಸಂಸ್ಥೆಗಳ ಭವಿಷ್ಯವು ಈಗ ಅತಂತ್ರ ಆಗಿದೆ. ಜನಪ್ರತಿನಿಧಿಗಳಿಲ್ಲದೆ ಆಡಳಿತಕ್ಕೆ ಬಹಳ ಹಿನ್ನಡೆಯಾಗಿದೆ. ಜನರ ತೀರ್ಪಿಗೆ ಹೆದರಿ ಮೀನಾಮೇಷ ಎಣಿಸ್ತಾ ಇದೆಯಾ ಸರ್ಕಾರ? ಜನಾದೇಶಕ್ಕೆ ಬೆನ್ನು ತೋರಿಸ್ತಾ ಇದೆಯಾ ಆಡಳಿತ ಯಂತ್ರ? ಜಿಬಿಎ ಚುನಾವಣೆಗೂ ಮೀನಾಮೇಷವನ್ನ ಎಣಿಸ್ತಾ ಇರೋ ಸರ್ಕಾರ ಬಿಬಿಎಂಪಿ ಮಾದರಿಯಲ್ಲೇ ಈಗ ಜಿಬಿಎನ್ನು ಕೂಡ ಕತ್ತಲಲ್ಲಿಡ್ತಾ ಇದೆಯಾ? ವಸ್ತುಸ್ಥಿತಿ ವರದಿ ದಾಖಲಿಸಿಕೊಂಡೀಗ ವಿಚಾರಣೆಯನ್ನ ಮುಂದೂಡಿಕೆ ಕೂಡ ಮಾಡಲಾಗಿದೆ. ಏಪ್ರಿಲ್ 29ಕ್ಕೆ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ನಗರ ಸ್ಥಳೀಯ ಸಂಸ್ಥೆಗಳ ಭವಿಷ್ಯವೂ ಕೂಡ ಈಗ ಅತಂತ್ರ ಆಗಿದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲಿಕ್ಕೆ ಈಗ ಸರ್ಕಾರಕ್ಕೆ ಮನಸ್ಸಿಲ್ವಾ ಅಂತ ಕೇವಲ ಈ ಒಂದು ಬೈ ಎಲೆಕ್ಷನ್ ಕಡೆ ಮಾತ್ರ ಗಮನವನ್ನು ಹರಿಸ್ತಾ ಇದ್ದಾರೆ. ಯಾಕಿಷ್ಟು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಸರ್ಕಾರದವರು? ರೋಹನ್, ಸಾಹಿತ್ಯ ಏನಂದ್ರೆ ಈ ವಿಚಾರ, ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನಡೆಸೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರಾಜ್ಯ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟ ಗಂಭೀರವಾಗಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿರಂತರವಾಗಿ ಈಗ ಮುಂದೂಡಿಕೆ ಆಗ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ಆಡಳಿತ ವ್ಯವಸ್ಥೆಯ ಮೇಲೆ ಈಗ ಗಂಭೀರವಾದಂತಹ ಪರಿಣಾಮ ಕೂಡ ಈಗಾಗಲೇ ಬೀರುತ್ತೆ. ಯಾಕಂತಂದ್ರೆ ಮೀಸಲಾತಿ ಮತ್ತೆ ವಾರ್ಡ್ ಮರುವಿಂಗಡೆ ಕ್ಲಾಸಿಫಿಕೇಶನ್ ಹೆಸರಲ್ಲಿ ಕೂಡ ವಿಳಂಬ ಮಾಡ್ತಾ ಇರೋದು ಈಗ ಗಂಭೀರವಾದ ಆರೋಪ. ಹೈಕೋರ್ಟ್ ಮುಂದೆ ಈಗ ಸರ್ಕಾರದ ಹೆಚ್ಚುವರಿ ಸಮಯವನ್ನು ಈಗಾಗಲೇ ಕೇಳಿದೆ. ಈ ಚುನಾವಣೆ ಒಂದು ಸ್ಥಿತಿಗತಿಗಳ ಬಗ್ಗೆ ಈಗ ದೊಡ್ಡ ಅನುಮಾನಕ್ಕೂ ಕೂಡ ಈಗಾಗಲೇ ಕಾರಣವಾಗಿ ಇದರ ನಡುವೆ ಈಗ ಸದಸ್ಯರ ಸಂಖ್ಯೆಯನ್ನು ಕೂಡ ನಿಗದಿ ಮಾಡೋದಕ್ಕೆ ಇನ್ನಷ್ಟು ವಾರ್ಡ್ಗಳನ್ನ ಕಾಲಾವಕಾಶ ಬೇಕೆಂದು ಈಗ ಸರ್ಕಾರ ತಿಳಿಸೋದ್ರ ಜೊತೆಗೆ ಈ ಕೆಲವೊಂದಿಷ್ಟು ಪ್ರಕ್ರಿಯೆ ಒಂದು ವಿಧಾನ ಏನಿದೆ ಮತ್ತಷ್ಟು ಈಗ ಆಚೆ ಬರ್ಬೇಕು. ಯಾಕಂತಂದ್ರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿಗಳ ಚುನಾವಣೆಗಳು ಇನ್ನಷ್ಟು ಅಸ್ಪಷ್ಟವಾಗಿರೋದಕ್ಕೆ ಈ ಗ್ರಾಮ ಸ್ವರಾಜ್ ಮೂಲಕವಾಗಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕೂಡ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆ ಈಗ ಒಂದು ಸ್ಥಿರತೆಯ ಮೇಲೆ ಈಗಾಗಲೇ ಗಂಭೀರ ಪ್ರಶ್ನೆ ಮೂಡಿದೆ. ಇನ್ನೊಂದೆಡೆ ನ್ಯಾಯಾಲಯ ವಿಚಾರಣೆ ಮುಂದೂಡಿದ್ರು ಕೂಡ ಏಪ್ರಿಲ್ 29 ಮುಂದಿನ ವಿಚಾರಣೆ ನಿಗದಿಯಾಗಿದೆ. ಈ ನಡುವೆ ನಗರ ಸ್ಥಳೀಯ ಮತ್ತು ಸಂಸ್ಥೆಗಳ ಭವಿಷ್ಯ ಕೂಡ ಆತಂಕವಾಗಿದೆ ಅಂತ ಹೇಳ್ಬೋದು. ಜನಪ್ರತಿನಿಧಿಗಳ ಒಂದು ಆಡಳಿತ ನಡೆಸೋದಕ್ಕೆ ಕಷ್ಟಕರವಾಗ್ತಾ ಇದೆ. ಜನರ ಅಭಿಪ್ರಾಯ ಪಡೆಯೋಕೆ ಚುನಾವಣೆ ಮುಖ್ಯವಾಗಿರ್ತಕ್ಕಂಥ ಸಾಧ್ಯವಾಗ್ತಾ ಇಲ್ಲ. ಇವೆಲ್ಲವೂ ಕೂಡ ಒಂದು ಜನರ ಆಕ್ರೋಶಕ್ಕೂ ಕೂಡ ಕಾರಣ ಇದೆ. ಒಟ್ಟಿನಲ್ಲಿ ಈ ಸರ್ಕಾರದ ಒಂದು ಚುನಾವಣೆ ನಡೆಸೋಕೆ ಹಿಂದೇಟ್ ಹಾಕ್ತಾ ಇರೋ ಎಂಬ ಗಂಭೀರ ಪ್ರಶ್ನೆಗಳು ಈಗಾಗಲೇ ಉದ್ಭವ ಆಗಿದೆ. ಜನರ ಬಳಿ ಹೋಗೋಕೆ ಭಯವ ಅಥವಾ ಆಡಳಿತಾತ್ಮಕಕ್ಕೆ ಏನಾದ್ರೂ ಹೊಡೆತ ಬೀಳೋ ಕಾರಣನ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ. ಆಮೇಲೆ ಮೀಸಲಾತಿ ಮರುವಂಗಡೆ ಮತ್ತು ಕ್ಲಾಸಿಫಿಕೇಶನ್ ಏನಿದೆ ಇವೆಲ್ಲ ಕಾನೂನು ಪ್ರಕ್ರಿಯೆಗಳ ಹೆಸರಿನಲ್ಲಿ ಈಗ ಕಾಲಹರಣ ಮಾಡ್ತಾ ಇದ್ದಾರೆ ಎಂಬುವಂಥದ್ದು ಈಗ ಅನುಮಾನ ಕೂಡ ಗಟ್ಟಿಯಾಗಿದೆ. ಸಾಹಿತ್ಯ ರೋಹನ್, ಇನ್ನು ಬಿಬಿಎಂಪಿ ಅದನ್ನು ಕೂಡ ಕತ್ತಲಲ್ಲಿಟ್ಟಿದ್ರು. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ, ಯಾವುದೇ ರೀತಿಯ ಕಾಮಗಾರಿಗಳು ಕೂಡ ಸಕ್ಸಸ್ ಮಾಡಲಿಲ್ಲ. ಈಗ ಮತ್ತೆ ಬಿಬಿಎಂಪಿಯಿಂದ ಜಿಬಿಎ ಅಂತ ಮಾಡಿದ್ರು. ಆದ್ರೆ ಜಿಬಿಎನ್ ಏನ್ ಮಾಡ್ತಾ ಇದ್ದಾರೆ? ಜಿಬಿಎ ಗತಿ ಕೂಡ ಅದೇ ಆಗ್ತಾ ಇದೆಯಲ್ಲ. ಖಂಡಿತ ಸಾಹಿತ್ಯ ಏನಂತಂದ್ರೆ ಈ ಹಿಂದೆ ಬಿಬಿಎಂಪಿ ಇರ್ತಕ್ಕಂಥದ್ದು ಜಿಬಿಎಗೆ ಬದಲಾವಣೆ ಮಾಡಿದ್ರು. ಆ ಬಳಿಕೂ ಕೂಡ ನ್ಯಾಯಾಲಯವು ಕೂಡ ಒಂದು ಆದೇಶವನ್ನು ಕೊಡ್ತು, ಬೇಗ ನೀವು ಇಲ್ಲ ಚುನಾವಣೆನ ಮಾಡಬೇಕು ಅಂತ ಒಂದು ವರದಿಯನ್ನು ಕೊಡ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಚುನಾವಣೆ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾ ಇರೋದು ಕೆಲವೊಂದಿಷ್ಟು ರಾಜಕೀಯದ ಕೆಲವೊಂದು ಟೆಕ್ನಿಕ್ಸ್ ಕೂಡ ಇದರೊಳಗಿದೆ. ಯಾಕಂದ್ರೆ ಒಟ್ಟಿನಲ್ಲಿ ಸರ್ಕಾರದ ಚುನಾವಣೆ ನಡೆಸೋಕೆ ಈ ರೀತಿಯಾಗಿ ಹಿಂದೇಟ್ ಹಾಕ್ತಾ ಇರುವಂತದ್ದು ಗಂಭೀರ ಪ್ರಶ್ನೆ. ಮತ್ತು ಜನರ ಬಳಿಗೆ ಯಾಕೆ ಹಾಗಾದ್ರೆ ಭಯ ಇದೆ ಅನ್ನುವಂತ ಪ್ರಶ್ನೆ, ಮತ್ತು ಆಡಳಿತಾತ್ಮಕ ಏನಾದ್ರೂ ಹೊರತ ಬೀಳುತ್ತೆ ಅನ್ನುವಂಥದ್ದು, ಮತ್ತು ಮೀಸಲಾತಿ ವಿಚಾರಕ್ಕೆ ಇದಕ್ಕೂ ಮತ್ತು ಮರುವಿಂಗಡೆ ಕ್ಲಾಸಿಫಿಕೇಶನ್ ಇವೆಲ್ಲವೂ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಲವೊಂದಿಷ್ಟು ಕಾನೂನು ತೊಡಕುಗಳಿವೆ ಅಂತ ಹೇಳಿ ಮುಂದೂಡ್ತಾ ಬಂದ್ರು. ಆ ಬಳಿಕೂ ಕೂಡ ನ್ಯಾಯಾಲಯದಿಂದಲೂ ಕೂಡ ಒಂದು ವರದಿ ಬಂತು, ಬೇಗ ನೀವು ಚುನಾವಣೆಯನ್ನು ಮಾಡ್ಬೇಕು ಅಂತ. ಅದು ಬಂದ್ರೂ ಕೂಡ ಈ ರೀತಿ ವಿಳಂಬ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಆಡಳಿತದ ಮೇಲೆ ಒಂದು ಗಂಭೀರವಾದ ಪ್ರಶ್ನೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಸಾಹಿತ್ಯ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.